ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಗೌರಿಕಾಯಿ ರೈಸ್ ಅಥವಾ ಗೌರಿಕಾಯಿ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬನ್ನಿ ಅದು ಹೇಗೆ ಅಂತ ನೋಡೋಣ. ಗೌರಿಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಕಡೆ ರೈಸಿಗೆ ಕೂಡ ಇಟ್ಕೊಂಡಿದ್ದೀನಿ. ನಾನು ರೈಸ್ ಮಾಡೋವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರೈಸ್ನ ಮಾಡಿಟ್ಕೊಂಡಿದ್ದೀನಿ. ಉದ್ದುದ್ರಾಗಿ ಮಾಡಿಟ್ಕೊಳ್ರಿ ಆದಷ್ಟು. ತರಕಾರಿನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಏನೇನೆಲ್ಲ ಹಾಕ್ತೀನಿ ಅಂತ ಮಾಡ್ತಾನೆ ಹೇಳ್ತಾ ಹೋಗ್ತೀನಿ. ಈಗ ಒಂದು ಪ್ಯಾನ್ ಇಟ್ಟು ಸ್ಟವ್ ಮೇಲೆ ಅದು ಕಾದ ನಂತರ ಒಂದು 2 ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಕಾಯಿ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಏನು ಆಯಿಲ್ ಏನು ಹಾಕ್ತೀರ ಹಂಗೆ ಹುರ್ಕೊಬೇಕು. ಒಂದು ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಡ್ರೈ ಆಯಿತು ಅನ್ನೋವಾಗ ಒಂದು ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಬೇಕು. ಎಳ್ಳು ಹಾಕ್ಕೊಂಡು ಸ್ವಲ್ಪ ಚಿಟಪಟ ಅನ್ನೋ ತನಕ ಹುರ್ಕೊಬೇಕು. ಅದನ್ನು ಜಾಸ್ತಿ ಹೊತ್ತು ರೋಸ್ಟ್ ಮಾಡೋದು ಬೇಡ. ಆಲ್ರೆಡಿ ಬಾಣಲಿ ಕಾದಿರುತ್ತಲ್ವ, ಒಂದು ಸೆಕೆಂಡಿಗೆ ಆಗೋಗ್ಬಿಡುತ್ತೆ. ಎಳ್ಳು ಮತ್ತು ಕಡಲೆ ಬೀಜ ಹಾಕೋದ್ರಿಂದ ರುಚಿಯಾಗಿ ಬರುತ್ತೆ ಗೌರಿಕಾಯಿ ರೈಸು. ಮತ್ತು ಗೌರಿಕಾಯಿ ಕಹಿ ಇರುತ್ತೆ ಅಂತಾರಲ್ವ, ಆ ಕಹಿ ಕೂಡ ಏನು ಅಷ್ಟಾಗಿ ಬರೋದಿಲ್ಲ, ತುಂಬ ರುಚಿಯಾಗಿರುತ್ತೆ. ಹಂಗಾಗಿ ಎಳ್ಳು ಮತ್ತು ಕಡಲೆ ಬೀಜನ ತರಿಯಾಗಿ ರುಬ್ಕೊಬೇಕು. ಅದನ್ನು ಸ್ವಲ್ಪ ಪುಡಿ ಆಗೋ ಥರ, ತೀರಾ ನುಣ್ಣಗೆ ರುಬ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿರಲಿ. ಮತ್ತು ಅದೇ ಪ್ಯಾನಿಗೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ, ಆಯಿಲ್ ಕಾದಾದ ನಂತರ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದು ಚಿಟಪಟ ಅಂತ ಅಂದಮೇಲೆ ಒಂದು ಸ್ವಲ್ಪ ಇದು ಗೋಡಂಬಿ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ ಗೋಡಂಬಿನ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಬೇಕು. ಗೋಡಂಬಿ ಬದಲಾಗಿ ನೀವು ಕಡಲೆ ಬೀಜ ಮತ್ತು ಕಡಲೆಬೇಳೆ ಕೂಡ ಹಾಕ್ಕೊಬೋದು. ಅದೇನು ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ನಾವು ಕಡಲೆ ಬೀಜದ ಪುಡಿ ಮಾಡಿಟ್ಕೊಂಡಿದ್ದೀವಿ ನೋಡಿ, ಅದೇ ಚೆನ್ನಾಗಿರುತ್ತೆ. ಮತ್ತು ಕಡಲೆ ಬೀಜ ಏನು ಹಾಕ್ಕೊಳ್ಳೋದು ಬೇಡ. ಇದು ಸ್ವಲ್ಪ ಕೆಂಪಗಾಯಿತು ಅಂತ ಅಂದಮೇಲೆ ಒಂದು 5ರಿಂದ 6 ಎಲೆ ಆಗೋವಷ್ಟು ಕರಿಬೇವಿನ ಸೊಪ್ಪು ಹಾಕಿ, ಅದು ಸ್ವಲ್ಪ ಡ್ರೈ ಆಯಿತು ಅನ್ನೋವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಬೇಕು. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಹೈ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ಒಂದು 10 ಸೆಕೆಂಡು ಹುರ್ಕೊಬೇಕಾಗುತ್ತೆ ಈರುಳ್ಳಿನ. ಅದಾದಮೇಲೆ ಸ್ವಲ್ಪ ನಾವು ಗೌರಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಚಿಕ್ಕದಾಗಿ, ಆದಷ್ಟು ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಳ್ಳಿ. ಎಳೆದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಬದಲಾಗಿ ನಿಮಗೆ ಗೋರಿಕಾಯಿ ಇಷ್ಟ ಇಲ್ಲ ಅಂತ ಅಂದರೆ ಕ್ಯಾಬೇಜ್ ಕೂಡ ಹಾಕ್ಕೊಬೋದು. ಗೋರಿಕಾಯಿನ ಒಂದು ಸೆಕೆಂಡು ಹುರ್ಕೊಂಡು ಅದಾದ ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರಂಥ ಟೊಮೊಟೊನ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡು, ಇದು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಅನ್ನ ಮಾಡಬೇಕಾದ್ರೂ ಕೂಡ ಉಪ್ಪು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ತನಕ ಹುರ್ಕೊಬೇಕು. ಎಣ್ಣೆ ಬಿಟ್ಕೊಳೋ ತನಕ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಗೋರಿಕಾಯಿ ಕೂಡ ಬೆಂದೋಗುತ್ತೆ. ನಾವೇನು ಸಪ್ರೇಟ್ ಬೇಯಿಸ್ಕೊಂಡು ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ಇಷ್ಟು ಟೊಮೊಟೊ ಎಲ್ಲ ಮೆತ್ತಗಾಗೋ ಅಷ್ಟರಲ್ಲಿ ಗೋರಿಕಾಯಿ ಕೂಡ ಸ್ವಲ್ಪ ಚೆನ್ನಾಗೇ ಬೆಂದಿರುತ್ತೆ. ಈ ಸೌಟಲ್ಲಿ ಈ ಥರ ಹಿಂಗೆ ಕಟ್ ಮಾಡಿದ್ರೆ ಕಟ್ಟಾಗೋ ಥರ ಬೆಂದರೆ ಸಾಕಾಗುತ್ತೆ. ಇನ್ನು ತುಂಬ ಮೆತ್ತಗಾಗಬೇಕು ಅಂತ ಏನಿಲ್ಲ, ಸ್ವಲ್ಪ ಕ್ರಂಚಿನೆಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ರೈಸಲ್ಲಿ. ಹಾಗಾಗಿ ಇಷ್ಟು ಬೆಂದಾದ ನಂತರ ಇದಕ್ಕೆ ಮಸಾಲ ಪೌಡ್ರ್ ಹಾಕ್ಕೊಳ್ಳೋಣ. ಒಂದು ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಧನಿಯಾ ಪೌಡ್ರು, ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕು ಮಸಾಲೆ ಪೌಡ್ರೆಲ್ಲ. ಇಷ್ಟು ಎಣ್ಣೆ ಬಿಟ್ಕೊಂಡಿದ್ದಾದಮೇಲೆ ಹಾಗೆ ಅನ್ನ ಮಾಡಿಟ್ಕೊಂಡಿದ್ವಿ ನೋಡಿ, ಗೊಜ್ಜಿಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ಅನ್ನ ಹಾಕ್ಕೊಳ್ರಿ. ನಿಮಗೆ ಲೈಟಾಗಿ ಬೇಕು ಅಂದರೆ ಜಾಸ್ತಿ ಅನ್ನ ಹಾಕ್ಕೊಬೋದು, ಇಲ್ಲ ಸ್ವಲ್ಪ ಗೊಜ್ಜು ಥರ ಅನ್ನ ಇದ್ದರೆ ಚೆನ್ನಾಗಿರುತ್ತೆ ಅಂದರೆ ನೀವು ಇದನ್ನು ಸ್ವಲ್ಪ ಅನ್ನ ಹಾಕ್ಕೊಂಡು ಸ್ವಲ್ಪ ಎಲ್ಲ ಉದ್ದುದ್ರಾಗಿ ಮಾಡಿಕೊಂಡು ಕಡಲೆಬೀಜ ಮತ್ತು ಎಳ್ಳು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು, ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗೋವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಎಲ್ಲ ಹೊಂದ್ಕೊಳ್ಳೋ ಥರ. ಒಂದು ಸ್ವಲ್ಪ ಹೊತ್ತು ಒಂದು 5 ಸೆಕೆಂಡ್ ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ತಳ ಏನು ಹಿಡಿಯೋದಿಲ್ಲ. ಈ ಟೈಮಲ್ಲಿ ನೀವು ರುಚಿ ನೋಡಿಕೊಂಡು ಇನ್ನೂ ಉಪ್ಪು ಬೇಕಿದ್ದರೆ ಉಪ್ಪು ಹಾಕ್ಕೊಬೋದು.
ಆಲ್ರೆಡಿ ಅನ್ನಕ್ಕೂ ಉಪ್ಪು ಹಾಕ್ಕೊಂಡಿರ್ತೀವಿ ಮತ್ತು ಗೊಜ್ಜು ಮಾಡಬೇಕಾದ್ರೂ ಉಪ್ಪು ಹಾಕ್ಕೊಂಡಿದ್ದೀವಲ್ವ, ಹಾಗಾಗಿ ನಾನೇನಿಲ್ಲಿ ಉಪ್ಪು ಹಾಕ್ಕೊತಿಲ್ಲ. ನೀವು ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಆಯಿತಾ. ಅಷ್ಟಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಡ್ತೀನಿ. 5 ನಿಮಿಷ ಹಾಗೆ ಮುಚ್ಚಿಡೋದ್ರಿಂದ ಬಿಸಿನೂ ಇರುತ್ತೆ ಮತ್ತು ಇನ್ನೂ ಸ್ವಲ್ಪ ಹರಳ್ಕೊಳುತ್ತೆ ಅನ್ನ ಎಲ್ಲ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಸಾಲೆ ಎಲ್ಲ ಇಟ್ಕೊಳ್ಳುತ್ತಲ್ವ, ರುಚಿಯಾಗಿ ಕೂಡ ಬರುತ್ತೆ. ಅದಾದಮೇಲೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬಂದಿತ್ತು ಇದು ಗೋರಿಕಾಯಿ ರೈಸು. ನಿಮಗೆ ಗೋರಿಕಾಯಿ ಬದಲಾಗಿ ಬೇರೆ ತರಕಾರಿ ಯಾವ್ದು ಇಷ್ಟ ಇರುತ್ತೋ ಅದನ್ನು ಹಾಕ್ಕೊಂಡು ಮಾಡ್ಕೊಬೋದು. ನೋಡಿ, ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಆಯಿತಾ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.